Good morning, students. In the previous class, I was teaching Kannada Kannu. It is Sri B.M. Srikantaya Mahodaya. He is called in short form Shri. We have seen his childhood days, education, and his love for students and his sacrifice and effort for the growth of Kannada literature. Please open the page number 93. Now we are reading about his works. Shri Mahodayasya Kritayah. English Geetegalu iti tasya kavana sankalanam. The collection of poems. His collection of poems, English ಗೀತೆಗಳು. ಹೆಸರೇ ಸೂಚಿಸುವಂತೆ, as the name only indicates, it is the Kannada translation of English poems written by famous English writers. ತಸ್ಯ ಕವನ ಸಂಕಲನಂ ಆಂಗ್ಲ ಭಾಷಾ ಪ್ರಸಿದ್ಧ ಕವೀನಾಂ ಶೇಕ್ಸ್ಪಿಯರ್ ಇತ್ಯಾದೀನಾಂ ಕವಿತಾನಾಂ ಕನ್ನಡಾನುವಾದ ರೂಪ. ಕನ್ನಡಾನುವಾದ ರೂಪ. It is the translation of Kavita, poems of Angla Bhasha Prasiddha Kavinam, of English famous writers like Shakespeare and all. English ಗೀತೆಗಳು ಹೆಸರೇ ಸೂಚಿಸುವ ಹಾಗೆ ಆಂಗ್ಲ ಭಾಷೆಯ ಪ್ರಸಿದ್ಧ ಕವಿಗಳಾದಂಥ ಶೇಕ್ಸ್ಪಿಯರ್ ಮುಂತಾದವರ ಕವನಗಳ ಕನ್ನಡಾನುವಾದ ರೂಪ ಇಂಗ್ಲಿಷ್ ಗೀತೆಗಳು. ಹೊಂಗನಸು ತಸ್ಯ ಸ್ವತಂತ್ರ ವಿರಚನಾ. ಹೊಂಗನಸು ಈಸ್ ಹೀಸ್ ಇಂಡಿಪೆಂಡೆಂಟ್ ವರ್ಕ್, ಸ್ವತಂತ್ರ ರಚನೆ. ಗದಾಯುದ್ಧ ನಾಟಕಂ ಕನ್ನಡ ನಾಟಕ ಪ್ರಪಂಚೆ ರುದ್ರನಾಟಕೇಶು ಪ್ರಮುಖಂ. ರುದ್ರನಾಟಕ ವೀರರಸ ಪ್ರಧಾನ. ಇಡೀ ಕನ್ನಡ ನಾಟಕ ಪ್ರಪಂಚದಲ್ಲಿಯೇ ಗದಾಯುದ್ಧ ನಾಟಕ ಈಸ್ ವೆರಿ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗದಾಯುದ್ಧ ನಾಟಕ ಆಫ್ ಶ್ರೀ ಮಹೋದಯ. ಅಶ್ವತ್ಥಾಮನ್ ಪಾರಸಿಕ ಇತ್ ಅನ್ಯಂ ರುದ್ರನಾಟಕಂ ಕನ್ನಡ ಅನೂದ್ಯ. ಹಿ ಟ್ರಾನ್ಸ್ಲೇಟೆಡ್ ಅನದರ್ ರುದ್ರನಾಟಕ ಪಾರಸಿಕ ಅಶ್ವತ್ಥಾಮನ್ ಇನ್ ಕನ್ನಡ. ಕನ್ನಡ ಭಾಷಾಯಾಮಪಿ ಐತಿಹಾಸಿಕಂ ರುದ್ರನಾಟಕಂ ಅಯೋಜಯತ್. ಹಿ ಆರ್ಗನೈಸ್ಡ್ ರುದ್ರನಾಟಕ ಇನ್ ಕನ್ನಡ ಲ್ಯಾಂಗ್ವೇಜ್ ಆಲ್ಸೋ. ಕನ್ನಡ ಭಾಷೆಯಲ್ಲೂ ಕೂಡ ರುದ್ರನಾಟಕವನ್ನು, ಐತಿಹಾಸಿಕ ರುದ್ರನಾಟಕ, ಹಿಸ್ಟಾರಿಕಲ್ ರುದ್ರನಾಟಕ. ರುದ್ರನಾಟಕ ಮೀನ್ಸ್ ದ ಹೀರೋಯಿಸಮ್, ವೀರರಸ ಪ್ರಧಾನವಾದಂಥ ನಾಟಕ. ಹಿ ಆರ್ಗನೈಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆಲ್ಸೋ. ಕೃತಶಕ ಏಕೋನವಿಂಶತಿ ಶತ ದ್ವಿಚತ್ವಾರಿಂಶತ್ತಮೇ ವರ್ಷೆ. ಇನ್ 1942 ತಮೇ ವರ್ಷೆ ಸ್ವವೃತ್ಯ ನಿವೃತ್ತೋಭವತ್. ಹಿ ವಾಸ್ ರಿಟೈರ್ಡ್ ಫ್ರಮ್ ಹಿಸ್ ಪ್ರೊಫೆಷನ್. ತಮ್ಮ ವೃತ್ತಿಯಿಂದ ಅವರು ನಿವೃತ್ತಿಯನ್ನು ಪಡೆದರು. ಬಟ್ ಪ್ರವೃತ್ಯಾನ, ಬಟ್ ಅವರ ಹವ್ಯಾಸಗಳಿಂದ ದೂರವಾಗಲಿಲ್ಲ. ವಾಟ್ ಈಸ್ ಹಿಸ್ ಹಾಬಿ? ವಾಟ್ ಈಸ್ ಹಿಸ್ ಹವ್ಯಾಸ? ವಾಟ್ ಈಸ್ ಹಿಸ್ ಇಂಟ್ರೆಸ್ಟ್? ಆಲ್ವೇಸ್ ಟ್ರೈಯಿಂಗ್ ಫಾರ್ ದ growth and development of the Kannada literature. ಭಾರತ ರತ್ನಂ ವಿಶ್ವೇಶ್ವರಯ್ಯ ಮಹೋದಯಸ್ಯ ದೂರದೃಷ್ಟೇಯ ಫಲಯನ. By the far-sightedness of Vishweshwaraya Mahoday, who is awardee of Bharat Ratna, ಸಾಕ್ಷಾತ್ಕೃತ ಏಕೋನವಿಂಶತಿಶತ ಪಂಚದಶತಮೇ ವರ್ಷೆ. In 1915 ಕನ್ನಡ ಸಾಹಿತ್ಯ ಪರಿಷತ್ ಆರಂಭ. ಕನ್ನಡ ಸಾಹಿತ್ಯ ಪರಿಷತ್ was started by the effort of Vishweshwaraya Mahodaya, who has got Jnanapita award. ಸಾಹಿತ್ಯ ಪರಿಷದ ಅಧ್ಯಕ್ಷೆ ಸೇವಾಕೃತ ಶ್ರೀ ಮಹೋದಯ served as president of ಸಾಹಿತ್ಯ ಪರಿಷತ್. ಕನ್ನಡ ಭಾಷಾಯ ಸಾಹಿತ್ಯಸ್ಯ ಚ ರಕ್ಷಣಾರ್ಥಂ ಸಂವರ್ಧನಾರ್ಥಂ. For the protection and growth of Kannada literature, Shri ಕನ್ನಡ ಸೇವಾಯೈ ಕಟಿಬದ್ಧೋ ಭೂತ್ವ
Katibaddham is always he got ready to serve Kannada literature. Jeevana Paryantam api, throughout his life also, Asmin eva karye nirata asit. He was engaged in this activity of developing Kannada literature. Vishayonyahatya atra prastotavya eva. Prastotavya to be mentioned. Another matter should be mentioned here. Adhunika Karnataka Prantaha, our modern Karnataka region, provinces, Swatantriyat Purvam, before independence, who was ruling? Anglanam Shasanavadhau. Before independence, during British rule, Tesham Anukulyartham Vividha Pranteshu Vibhajita Asit. The modern Karnataka has been divided into different provinces by the Britisher for their convenience to rule. ನಮ್ಮ ಆಧುನಿಕ ಕರ್ನಾಟಕ ಪ್ರಾಂತವು ಬ್ರಿಟಿಷ್ ಕಾಲಾವಧಿಯಲ್ಲಿ ಅವರ ಆಡಳಿತಾವಧಿಯಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ವಿಭಜಿತವಾಗಿತ್ತು. ಈಗಿನ ಹಾಗೆ ಇರಲಿಲ್ಲ. ಬ್ರಿಟಿಷ್ ಜನೈ ಆಂಗ್ಲ ಭಾಷಾ ಶಾಸನ ಭಾಷಾತ್ವೇನ ಉಪಯುಕ್ತ. ನ್ಯಾಚುರಲಿ ಬ್ರಿಟಿಷ್ ಪೀಪಲ್ ಯೂಸ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಆಡಳಿತ ಭಾಷೆಯಾಗಿ ಇಂಗ್ಲಿಷ್ ಭಾಷೆಯನ್ನು ಅವರು ಉಪಯೋಗಿಸ್ತಾ ಇದ್ದರು. ಸರ್ವತ್ರ ಆಂಗ್ಲ ಭಾಷೆಯವ ನಿತ್ಯೋಪಯೋಗಿನೀಕೃತ. ಸರ್ವತ್ರ ಎವ್ರಿವೇರ್ ಆಂಗ್ಲ ಭಾಷಾ ಏವ English language only was used for daily purpose. ನಿತ್ಯ ಉಪಯೋಗ ಸಲುವಾಗಿ ಇಂಗ್ಲಿಷ್ ಭಾಷೆಯನ್ನೇ ಉಪಯೋಗಿಸ್ತಾ ಇದ್ರು. ಎಲ್ಲ ಕಡೆ ಇಂಗ್ಲಿಷ್ ಮಯ, ಕನ್ನಡ ಇರಲೇ. ಆವಾಗ ಕಣ್ವ ಋಷಿಗಳ ಬಗ್ಗೆ ಹೇಳಿದ್ನಲ್ಲ, ಶಕುಂತಲೆಯನ್ನು, ಅನಾಥವಾಗಿ ಬಿದ್ದಂಥ ಶಕುಂತಲೆಯನ್ನು ತಂದು ಸಾಕಿದ್ರಲ್ಲ, ಹಾಗೆ ಇವರು ಕೂಡ ಅನಾಥವಾಗಿದ್ದ ಕನ್ನಡ ಭಾಷೆಯನ್ನು ತಂದು ಬೆಳೆಸಿದರು ಅಂತ. ಶಕುಂತೈ ಪಕ್ಷಿಭಿ ಪೋಷಿತಾಂ ಅರಣ್ಯೇ ಮಾತಾ ಪಿತೃಭ್ಯಾಂ ವಿಹೀನಾಂ ಶಕುಂತಲಾಂ ಕಣ್ವ ಮಹರ್ಷಿ ಸ್ವಾಶ್ರಮಂ ನೀತ್ವಾ. ಆಸ್ ಕಣ್ವಾ ಸೇಜ್ took Shakuntala, Mata Pitrubhya Vihina, who had no parents and who was looked after by Shakuntai Pakshibhihi, who was looked after by Shakunta birds. Shakuntala, without any parents in the forest, was being looked after by Shakunta birds. Kanva sage came and took her to his hermitage. Swashramam Neetva, taking her to the hermitage, Tam Vardhitavan. He brought her up. Shakuntaleyanna ತಂದು ಆಶ್ರಮದಲ್ಲಿ ಬೆಳೆಸಿದರು. ತಥೈವ, in the same manner, ತಥಾ ಏವ, in the same manner, ಅನೇನಾಪಿ means Shri Mahodayanapi. Even Shri Mahodaya also, ಹೀನದಶಾಯಾಂ ಸ್ಥಿತಾಂ ಕನ್ನಡ ಭಾಷಾಂ ಅಪೋಷಯತ್. He nourished Kannada language which was in a very hina dasha, which was in a very bad condition. Avardhayat, he developed. Tat sthanam punarasthapayat, he re-established its original position, respect. Iti karanatah, because of this reason, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತೈ ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯ ಮಹೋದಯೈ. ಹೂ ಕಾಲ್ಡ್ ಹಿಮ್ ಕನ್ನಡ ಕಣ್ವ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯ ಮಹೋದಯ, ಹೂ ಗಾಟ್ ಜ್ಞಾನಪೀಠ ಪ್ರಶಸ್ತಿ ಅವಾರ್ಡ್ ಕನ್ನಡ ಕಣ್ವ ಇತಿ ಪ್ರಾಶಂಸಿತ. ಹಿ ಪ್ರೇಸ್ಡ್ ಶ್ರೀ ಆಸ್ ಕನ್ನಡ ಕಣ್ವ. Kannada Kanva, because he nourished and developed Kannada language, so he is Kanva of Kannada. Tadanintana Mysore Rajaihi, Mysore kings of those days, Rajaseva Saktah Ityupadhina Satkritah, honored the
Mysore kings of those days honored him by the title Raja Seva Sakta. ರಾಜ ಸೇವಾಸಕ್ತ ಎಂಬ ಬಿರುದಿನಿಂದ ಅವರನ್ನು ಸನ್ಮಾನಿಸಿದರು ಆಗಿನ ಮೈಸೂರು ರಾಜರು. ವಯಮಪಿ ಶ್ರೀಮಾರ್ಗಮನುಸೃತ್ಯ ವಿ ಆಲ್ಸೋ ಲೆಟ್ ಅಸ್ ಫಾಲೋ ಹಿಸ್ ಪಾತ್. ಕನ್ನಡ ಭಾಷಾ ಪ್ರೇಮ ಮನಸ್ಸು ನಿಕ್ಷಿಪ್ಯ ಲೆಟ್ ಅಸ್ ಕೀಪ್ ಇನ್ ಮೈಂಡ್ ಅವರ್ ಲವ್ ಫಾರ್ ಕನ್ನಡ ಲ್ಯಾಂಗ್ವೇಜ್. ಸರ್ವತ್ರ ವರ್ಧಯಿತ್ವ ಲೆಟ್ ಅಸ್ ಮೇಕ್ ಇಟ್ ಗ್ರೋ ಎವ್ರಿವೇರ್, ಎಲ್ಲ ಕಡೆ ಬೆಳೆಯುವ ಹಾಗೆ ಮಾಡೋಣ. ಕರ್ನಾಟಕ ರಾಜ್ಯ ಸಿರಿಗನ್ನಡಂ ಗೆಲ್ಲಿಗೆ, ಕರ್ನಾಟಕದಲ್ಲಿ ಸಿರಿಗನ್ನಡು ಗೆಲ್ಲಲಿ. ಇತಿ ತೇಷಾಂ ಮುಕ್ತಿಂ ಸಾಧಯೇಮ, ಅವರ ನುಡಿ ಸಿರಿಗನ್ನಡ ಗೆಲ್ಲಲಿ. ದ ರಿಚ್ ಕನ್ನಡ ಲ್ಯಾಂಗ್ವೇಜ್ ಲೆಟ್ ಇಟ್ ವಿನ್, ಇಟ್ ಈಸ್ ಹಿಸ್ ಸ್ಲೋಗನ್. ಸೊ ಸಾಧಯೇಮ, ಲೆಟ್ ಅಸ್ ಅಕಂಪ್ಲಿಷ್ ಇಟ್, ನಾವು ಅದನ್ನು ಸಾಧಿಸೋಣ. ಜೀವನೇ ಸಾರ್ಥಕತಾಂಚ ಲಭೇಮಹಿ, ಲೆಟ್ ಅಸ್ ಗೆಟ್ ಫುಲ್ಫಿಲ್ಮೆಂಟ್ ಇನ್ ಅವರ್ ಲೈಫ್, ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಶ್ರೀ ಮಹೋದಯ್. ನೌ ಐ ವಿಲ್ ಡಿಸ್ಕಸ್ ದ ಕ್ವಶನ್ಸ್. ಪ್ಲೀಸ್ ಓಪನ್ ದ ಪೇಜ್ ನಂಬರ್ 94. ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಫಸ್ಟ್ ಒನ್, ಶ್ರೀ ಮಹೋದಯ ಕದಾ ಜನ್ಮ ಲೇಭೆ. ಇಟ್ ಈಸ್ ಇನ್ ದ ಫಸ್ಟ್ ಪ್ಯಾರಾ. ಸಹ ಕ್ರಿಸ್ತಾಬ್ದಸ್ಯ, ಯು ಕ್ಯಾನ್ ರೈಟ್ ಇನ್ ದೇವನಾಗರಿ ಸ್ಕ್ರಿಪ್ಟ್, 1884 ತಮವರ್ಷಸ್ಯ ಜನವರಿ ಮಾಸಸ್ಯ ತೃತೀಯೇ ದಿವಸೆ ಜನ್ಮ ಲೇಭೆ. ಫುಲ್ ಯು ಹ್ಯಾವ್ ಟು ರೈಟ್ ಇನ್ ಫುಲ್ ಸೆಂಟೆನ್ಸ್. ಸೆಕೆಂಡ್ ಒನ್, ಶ್ರೀ ಮಹೋದಯಸ್ಯ ಮಾತಾ ಕಾ. ಹೂ ಈಸ್ ಶ್ರೀ ಮಹೋದಯಾಸ್ ಮದರ್? ಶ್ರೀಮತಿ. ಶ್ರೀ ಮಹೋದಯಸ್ಯ ಮಾತಾ ಶ್ರೀಮತಿ ಭಾಗೀರಥಮ್ಮ. It has come in the year 2014. At the same time, you must remember Sri Mahodaya's father also. They may ask that also. Who is his father? Mailaraya Mahodaya. Third one, Sri Mahodayasya Shisheshu Ekasya Nama Likhata. You write the name of any student, name of any student, his student, Sri Mahodaya's student. In this lesson, 2 students are mentioned. One, Professor A.N. Murtirao Mahoday, and another is Kuvempu Mahoday. I think Kuvempu Mahodaya is easy to remember. Mysore Raja tam kena upadhina samamanayat. By which title Mysore king honored Shri? Mysore Raja tam Rajasevasaktah iti upadhina samamanayat. Fifth one, Shri Mahodayam Kannada Kanva iti nama kena suchitam. Who indicated or who told Kannada Kanva? Who gave the name Kannada Kanva to Shri? In short, Shri Mahodayam Kannada Kanva iti nama Shri Masti Venkatesh Ayangarya Mahodayena Suchitam. See, third one, Shri Mahodayasya Shisheshu Ekasya Nama Likata. It has come in the year 2018. You mark in your textbook. Now, Ditrivakya, lesson name is must. All the names are to be written in Sanskrit to get more marks. Sri Mahodayasya Balyam, childhood. It is 2015 question. Sri Mahodayasya Shishya Vatsalyam, his love for students. It is in 2016, 18 and 19 district board question papers. Sri Mahodayasya Kritayah, his works, 2014 and 2020. This year it has come. Now Dashavakya in English or Kannada. This is also name is must.
Sri Mahodayasya Kannada Seva. His love for Kannada literature, being an English professor, his love towards Kannada literature is unique. Like this, you have to start fully, you have to write 2017 and 2019. Sri Mahodayasya Adarshamayam Jeevanam, his ideal life 2020. Throughout his life, he strived hard for the growth of Kannada language. Completely, he sacrifices throughout his life that you have to explain. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಫಸ್ಟ್ ಒನ್, ಶ್ರೀ ಮಹೋದಯಸ್ಯ ಬಾಲ್ಯಂ ಶ್ರೀರಂಗಪತ್ತನೆ ವ್ಯತೀತಂ. ಶ್ರೀರಂಗಪತ್ತನೆ, ಬಿಲೋ ದ್ಯಾಟ್ ಯು ಹ್ಯಾವ್ ಟು ರೈಟ್ ಪುತ್ರ ವ್ಯತೀತಂ. ವೇರ್ ಹೀಸ್ ಚೈಲ್ಡ್ಹುಡ್ ವಾಸ್ ಸ್ಪೆಂಡ್ ಇನ್ ಶ್ರೀರಂಗಪತ್ತನ. ದ ಆನ್ಸರ್. ವಿದ್ಯಾರ್ಥಿನಾಂ ಕೃತೆ ಅಧ್ಯಯನಗೋಷ್ಠಿ ಆಯೋಜಿತ ಅನೇನ. For the sake of students. For whose sake? Kesham krute adhyayana goshti ayojita anena. Kesham krute. Third one, Karnataka Rajye Sri Kannadam Geligeti Tesham Muktim Sadhayena. Kidrishim Uktim. What type of his statement let us achieve, accomplish? That is, Karnataka Rajye Kidrishim iti Tresham Uktim Sadhayena. Now, here grammar part is not there for this lesson. So, you write all the questions, all the answers in the first part of the homework neatly. When the assignment will be given, small assignment, that you have to write in the second part of your homework assignment. Fully lesson neatly. The full homework of the lesson, any lesson should be written in the first part of the homework. Okay, students, be regular, study well and prepare well for your examination. Okay, now I am going to conclude this class. Thank you, students.